ಹೆಲೋ ಫ್ರೆಂಡ್ಸ್, ಇಂದು ನಾವು 8th ಸ್ಟ್ಯಾಂಡರ್ಡ್ ಸೈನ್ಸ್ ಫಸ್ಟ್ ಚಾಪ್ಟರ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಏನಂತೀವಿ ನಾವು ಬೆಳೆ ಅಂತ ಕರಿತೀವಿ. ಖಾರಿಫ್ ಅದರಲ್ಲಿ 2 ಥರ ಇದೆ. ಯಾವ್ಯಾವ ಬೆಳೆ ಅಂತಂದರೆ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ಖಾರಿಫ್ ಬೆಳೆಗಳು ಅಂತಂದ್ರೇನು? ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಏನಂತೀವಿ ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ರಬಿ ಬೆಳೆಗಳು ಅಂತಂದರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಏನಂತೀವಿ ನಾವು ರಬಿ ಬೆಳೆಗಳು ಅಂತ ಕರಿತೀವಿ. ಮಳೆಗಾಲದಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಅಂತಂದರೆ ಜೂನ್ ಟು ಸೆಪ್ಟೆಂಬರ್. ಯಾವ್ಯಾವ ಬೆಳೆಗಳನ್ನು ಬೆಳಿತೀವಿ ಅಂತಂದರೆ ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಎಕ್ಸೆಟ್ರಾ. ಇನ್ನು ರಬಿ ಬೆಳೆಗಳು ಅಂತಂದರೆ ಯಾವ ಅವಧಿಯಲ್ಲಿ ಬೆಳಿತೀವಿ ಅಂತಂದ್ರೇ ಅಕ್ಟೋಬರ್ ಟು ಮಾರ್ಚ್. ಯಾವ ಬೆಳೆಗಳು ಬೆಳಿತೀವಿ ಅಂದರೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ ಮತ್ತು ಅಗಸೆ. ದ್ವಿದಳ ಧಾನ್ಯಗಳು ಮತ್ತು ತರಕಾರಿಗಳನ್ನು ಬೇಸಿಗೆ ಕಾಲದಲ್ಲಿ ಬೆಳಿತೀವಿ ನಾವು. ಯಾವ ಕಾಲಾವಧಿಯಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ ಅಂತ ತಿಳ್ಕೊಂಡ್ವಿ. ಇನ್ನು ಯಾವ ಪದ್ಧತಿ ಪ್ರಕಾರ ಕೃಷಿಯನ್ನು ಮಾಡಬಹುದು ಅಂತ. ಮೊದಲನೇದಾಗಿ ಮಣ್ಣನ್ನು ಹದಗೊಳಿಸಬೇಕು. ಕೃಷಿ ಮಾಡಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ನಾವು ಮಣ್ಣನ್ನು ಹದಗೊಳಿಸಬೇಕು. ಕೃಷಿಯ ಮೊದಲ ಹಂತ ಅಂತ ಕರಿತೀವಿ ನಾವು. ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತ. ಎರೆಹುಳು ಏನು ಮಾಡುತ್ತೆ ಅಂತಂದರೆ ಇದು ರೈತನ ಮಿತ್ರ ಅಂತ ಕರಿತೀವಿ. ಇದು ಮಣ್ಣನ್ನು ಹಾಕುವುದು ಮತ್ತು ಸಡಿಲಗೊಳಿಸುವುದು ಮಾಡ್ತೈತಿ. ಈ ಪ್ರಕ್ರಿಯೆ ಏನಂತೀವಿ ನಾವು ಉಳುಮೆ ಅಂತ ಕರಿತೀವಿ. ಉಳುಮೆ ಅಂತ ಕರಿತೀವಿ. ಮಣ್ಣಿನಲ್ಲಿರೋ ಆಮ್ಲ ಯಾವುದು ಅಂದರೆ ಹ್ಯೂಮಸ್. ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಕೃಷಿ ಉಪಕರಣ ಯಾವುದು ಅಂದರೆ ಲೆವೆಲರ್. ಮಣ್ಣಿನ ದೊಡ್ಡ ಉಂಡೆಗಳನ್ನು ಹೆಂಟೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಕೃಷಿ ಉಪಕರಣಗಳು ಯಾವ್ಯಾವ ಬಳಸ್ತೀವಿ ಅಂದರೆ ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್. ನೇಗಿಲು ಅಂದರೆ ಹೆಂಗಿರ್ತೈತಿ? ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗಳಿಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು ನೇಗಿಲನ್ನು ಉಪಯೋಗಿಸ್ತೀವಿ. ಬೆಳೆಯನ್ನು ಬೆಳೆಯುವ ಅನುಸರಿಸಿದ ಕೃಷಿಯ ಮೊದಲ ಹಂತ ಅಂತ ಕರಿತೀವಿ. ಇದಕ್ಕೇನಂತೀವಿ ನಾವು ಪೂರ್ವ ಸಿದ್ಧತೆ. ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಪೂರ್ವ ಸಿದ್ಧತೆ ಇರಲೇಬೇಕು. ಪೂರ್ವ ಸಿದ್ಧತೆ ಏನು ಮಾಡಬೇಕು ಅಂತಂದರೆ ಕೃಷಿಯ ಮೊದಲ ಹಂತ ಏನೇನು ಮಾಡಬೇಕು ಅಂತಂದರೆ ಎಡೆಕುಂಟೆ ಅಂದರೆ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸುವುದು. ಅದು ನಮ್ಮ ಹೊಲ ಕ್ಲೀನ್ ಮಾಡ್ಕೋಬೇಕು ಫಸ್ಟ್. ನೆಕ್ಸ್ಟ್ ಕಲ್ಟಿವೇಟರ್, ಉಳುಮೆ ಮಾಡಬೇಕು. ಕಲ್ಟಿವೇಟರಿಂದ ಉಳುಮೆ ಮಾಡೋದು. ಇದಾದ ನಂತರ ಏನು ಮಾಡೋದು ಅಂತಂದರೆ ಬಿತ್ತನೆಗೆ ಏನೇನು ಬೇಕು ಅಂತ ಸಲಕರಣೆಗಳನ್ನು ತಗೊಳ್ಬೇಕು. ಏನು ಬೇಕು? ನೆಕ್ಸ್ಟ್ ಕೂರಿಗೆ ಬೇಕು. ಕೂರಿಗೆ ಆಲಿಕೆಯ ಆಕಾರದಲ್ಲಿ ಇರ್ತದೆ. ನೆಕ್ಸ್ಟ್ ಟ್ರ್ಯಾಕ್ಟರ್ ಬೇಕು. ಅದು ಯಾಂತ್ರಿಕ ಕೂರಿಗೆ. ಮೊದಲು ಕೂರಿಗೆ ಯೂಸ್ ಮಾಡಿ ನಮ್ಮ ಹಿರಿಯರು ಕೂರಿಗೆ ಯೂಸ್ ಮಾಡಿ ಬಳಸ್ತಾಯಿದ್ರು. ಆ ಸಲಕರಣೆಯನ್ನು ಯೂಸ್ ಮಾಡ್ತಿದ್ರು. ಈಗ ಟ್ರ್ಯಾಕ್ಟರ್ ಬಂದಿದೆ. ಟ್ರ್ಯಾಕ್ಟರ್ ಅಂದರೆ ಯಾಂತ್ರಿಕ ಕೂರಿಗೆ ಅಂತ ಕರಿತೀವಿ. ಕೂರಿಗೆ ಮುಖಾಂತರ ಅಥವಾ ಟ್ರ್ಯಾಕ್ಟರ್ ಮುಖಾಂತರ ನಾವು ಬಿತ್ತನೆಯನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕು? ಗೊಬ್ಬರ ಹಾಕಬೇಕು. ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರನ ಸೇರಿಸೋದು. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನೇಂತೀವಿ ನಾವು ಸಾವಯವ ಗೊಬ್ಬರಗಳು ಅಂತ ಕರಿತೀವಿ ಮತ್ತು ರಸಗೊಬ್ಬರಗಳು ಅಂತ ಕರಿತೀವಿ. ರಸಗೊಬ್ಬರದೊಳಗೆ ಏನಿರ್ತೈತಿ ಅಂತ ಕಾರ್ಖಾನೆಗಳಲ್ಲಿ ಉತ್ಪಾದಿಸಲಾಗ್ತದೆ. ರಸಗೊಬ್ಬರಗಳು ಕಾರ್ಖಾನೆಗಳಲ್ಲಿ ಉತ್ಪಾದಿಸಲಾಗ್ತದೆ. ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಷ್, NPK ಅಂದ್ರೇನು? ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಂ. ಮೇವಿನ ಬೆಳೆ ಬೆಳೀತಿರ್ತದೆ. ಮೇವು ಹಸು ಕರುಗಳು ಮೇವಿನ ಬೆಳೆ ಬೆಳೀತಿರ್ತದಲ್ಲ ಅದಕ್ಕೇನಂತೀವಿ ನಾವು ಲೆಗ್ಯೂಮ್ ಸಸ್ಯ ಅಂತ ಕರಿತೀವಿ. ಅದು ಏನು ಮಾಡ್ತದೆ ಮೇವಿನ ಬೆಳೆ ಅಂತಂದರೆ ನೈಟ್ರೋಜನ್ ಮರುಭರ್ತಿ ಮಾಡಲು ಏನು ಮಾಡ್ತದೆ? ನಮಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ರೈಜೋಬಿಯಮ್ ಅನ್ನೋದನ್ನು ಸಸ್ಯ. ರೈಜೋಬಿಯಮ್ ಲೆಗ್ಯುಮಿನಸ್ ಅಂತ ಕರಿತೀವಿ. ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರ್ತದೆ ಇದು. ರೈಜೋಬಿಯಮ್ ಅನ್ನೋದೇನಿದು ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರ್ತೈತಿ. ಇದನ್ನು ಏನು ಮಾಡ್ತದೆ ರೈಜೋಬಿಯಮ್? ವಾತಾವರಣ ನೈಟ್ರೋಜನನ್ನು ಸ್ಥಿರಗೊಳಿಸ್ತದೆ. ಗೊಬ್ಬರಗಳಲ್ಲಿ 2 ವಿಧ ಅಂತ ಹೇಳಿದ್ವಿ. ರಸಗೊಬ್ಬರ, ಸಾವಯವ ಗೊಬ್ಬರ. ಯಾವ ಗೊಬ್ಬರ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ನಮಗೆ ಯಾವುದರಿಂದ
ಉಪಯೋಗ ಆಗುತ್ತೆ ಅಂತ ನೋಡೋಣ. ರಸಗೊಬ್ಬರವು ಮಾನವ ನಿರ್ಮಿತ ನೀರವ ಲವಣ. ರಸಗೊಬ್ಬರ. ಸಾವಯವ ಗೊಬ್ಬರ ನೈಸರ್ಗಿಕ ಪದಾರ್ಥಗಳನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗ್ತೈತಿ. ಇದು ಮಾನವ ನಿರ್ಮಿತವಾಗಿರ್ತದೆ. ಇದು ನೈಸರ್ಗಿಕ ಪದಾರ್ಥಗಳನ್ನು ತೆಗೆದುಕೊಂಡು ನಾವು ರೆಡಿ ಮಾಡೋದಿರ್ತೈತಿ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಇದನ್ನೇನು ಮಾಡ್ತೀವಿ, ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸ್ತೀವಿ. ಹಿಂದೆ ನಮ್ಮ ಹಿರಿಯರು ತಿಪ್ಪೆ ಗೊಬ್ಬರ ಅಂತ ಮಾಡ್ತಿದ್ರು, ಈಗಲೂ ಮಾಡ್ತಾರೆ. ತಿಪ್ಪೆ ಗೊಬ್ಬರವನ್ನು ಯೂಸ್ ಮಾಡೋದರಿಂದ ಬೆಳೆಗಳು ಚೆನ್ನಾಗಿ ಬೆಳಿತಾವೆ, ಫಲವತ್ತಾದ ಬೆಳೆಗಳು ಸಿಗ್ತವೆ ಅಂತ ನಂಬಿಕೆ. ಯಾವುದೇ ರೀತಿಯ ಹ್ಯೂಮಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ರಸಗೊಬ್ಬರವು ಮಣ್ಣಿಗೆ ಯಾವುದೇ ರೀತಿಯ ಹ್ಯೂಮಸನ್ನು ಕೊಡುವುದಿಲ್ಲ. ಆದರೆ ಸಾವಯವ ಗೊಬ್ಬರ ಏನಾಗುತ್ತೆ, ಸಾಕಷ್ಟು ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತದೆ. ಯಾಕಂದರೆ ಅದರಲ್ಲಿ ಎರೆಹುಳು ಇರುತ್ತೆ. ಇದರಲ್ಲಿ ರಸಗೊಬ್ಬರದಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿ ಸಿಗ್ತದೆ. ಸಸ್ಯ ಪೋಷಕಗಳಿಗೆ ಸಮೃದ್ಧವಾಗಿ ಸಿಗ್ತೈತಿ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಯಾವುದರಿಂದ? ರಸಗೊಬ್ಬರದಿಂದ. ಸಸ್ಯ ಪೋಷಕ ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಸಾವಯವ ಗೊಬ್ಬರದಲ್ಲಿ ಸಸ್ಯ ಪೋಷಕಗಳು ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಬೆಳೆದ್ವಿ, ನೆಕ್ಸ್ಟ್ ಅದಕ್ಕೆ ಗೊಬ್ಬರ ಹಾಕಿದ್ವಿ, ನೆಕ್ಸ್ಟ್ ಅದಕ್ಕೆ ನೀರು ಕೊಡಬೇಕಲ್ಲ. ನೀರಾವರಿ ಪದ್ಧತಿಗಳನ್ನು ಯಾವ್ಯಾವುದಂತ ನೋಡೋಣ. ನೀರಾವರಿ ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ನಾವು ನೀರಾವರಿ ಅಂತ ಕರಿತೀವಿ. ಯಾವ್ಯಾವ ಆಕಾರದಿಂದ ನೀರನ್ನು ಸಿಗ್ತಾವೆ ನಮಗಂತಂದರೆ ಬಾವಿಗಳು, ಕೊಳವೆ ಬಾವಿಗಳು, ಕೆರೆಗಳು, ಸರೋವರಗಳು, ನದಿಗಳು, ಅಣೆಕಟ್ಟುಗಳು, ಕಾಲುವೆಗಳಿಂದ ನಾವು ನೀರನ್ನು ಪಡಿತೀವಿ. ಸಾಂಪ್ರದಾಯಿಕ ವಿಧಾನದಂತ ಯಾವುದು ಇದಂದರೆ ರಾಟೆ ವಿಧಾನ, ಸರಪಳಿ ಪಂಪ್, ಏತ ನೀರಾವರಿ, ರಾಹಟ್ ಅಂತ. ನೀರಾವರಿಯ ಆಧುನಿಕ ವಿಧಾನ ಯಾವುದು? ಹಳೆಕಾಲದ ವಿಧಾನ. ತುಂತುರು ವಿಧಾನ. ಹುಲ್ಲುಹಾಸುಗಳು, ಕಾಫಿ ತೋಟ ಮತ್ತು ಇತರೆ ಬೆಳೆಗಳಿಗೆ ತುಂತುರು ನೀರಾವರಿ ಉಪಯುಕ್ತ. ಹನಿ ನೀರಾವರಿ ವಿಧಾನ. ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರ ಯಾವುದು? ಹನಿ ನೀರಾವರಿ ವಿಧಾನ. ಬೆಳೆಯ ಜೊತೆಗೆ ಅನಪೇಕ್ಷಿತ ಸಸ್ಯಗಳು ತಾನಾಗಿ ಬೆಳೆಯುವುದನ್ನು ಅವುಗಳನ್ನೆಂತ ನಾವು ಕಳೆಗಳಂತ ಕರಿತೀವಿ. ಕಸ ಅಂತ ಕರಿತೀವಿ. ಕಳೆಗಳನ್ನು ನಾಶ ಮಾಡಬೇಕು ಅಂತಂದರೆ ಕಳೆನಾಶಕಗಳನ್ನು ವೆಡಿಸೈಡ್ಸ್ ಅಂತ ಸಿಗ್ತಾವೆ. ಅದು 2,4-D ಅಂತ ಸಿಗ್ತದೆ. ಕಳೆಗಳನ್ನು ನಾಶ ಮಾಡೋದಕ್ಕೆ. ಪಕ್ವವಾದ ನಂತರ ಬೆಳೆಗಳನ್ನು ಕತ್ತರಿಸುವುದಕ್ಕೆ ಏನಂತಾರೆ? ಕೊಯ್ಲು ಅಂತ ಕರಿತೀವಿ. ಏಕದಳ ಪಕ್ವವಾಗಲು ಎಷ್ಟು ತಿಂಗಳು ಬೇಕು? 3-4 ತಿಂಗಳು ಬೇಕು. ಕೊಯ್ಲನ್ನು ಕುಡುಗೋಲು ಅಥವಾ ಹಾರ್ವೆಸ್ಟರ್ ಯಂತ್ರ ಬಳಸಿ ಮಾಡ್ತೀವಿ. ನಾವು ಬೆಳೆ ಕೊಯ್ತೀವಲ್ಲ, ಅದನ್ನು ನಾವು ಕುಡುಗೋಲಿಂದನೂ ಕೊಯ್ಬೋದು, ಅಥವಾ ಹಾರ್ವೆಸ್ಟರ್ ಅಂತ ಯಂತ್ರ ಸಿಗುತ್ತೆ, ಅದರಿಂದನೂ ಕೊಯ್ತೀವಿ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳನ್ನು ಬೇರ್ಪಡಿಸಲಾಗ್ತೀವಿ. ರಾಶಿ ಮಾಡ್ತೀವಲ್ಲ, ಅದು ಹುಲ್ಲುಗಳನ್ನು ಕೊಯ್ಲಿದ ಹುಲ್ಲುಗಳನ್ನೇ ಮಾಡ್ತದೆ, ಅದು ಕಾಳನ್ನು ಬೇರ್ಪಡಿಸ್ತದೆ. ಅದಕ್ಕೇನಂತೀವಿ ನಾವು? ಒಕ್ಕಣೆ ಅಂತ ಕರಿತೀವಿ, ಟ್ರ್ಯಾಶಿಂಗ್ ಅಂತ ಕರಿತೀವಿ. ಕೊಯ್ಲಿನ ಹಬ್ಬಗಳು ಯಾವ್ಯಾವ ಮಾಡ್ತಾರೆ ಅಂತಂದರೆ ಸಂಕ್ರಾಂತಿ, ಬೈಸಾಖಿ. ನಮ್ಮ ಕಡೆ ಸಂಕ್ರಾಂತಿ ಅಂತ ಮಾಡ್ತೀವಿ, ಬೈಸಾಖಿ, ಹೋಳಿ, ದೀಪಾವಳಿ, ನಬನ್ಯ, ಬಿಹು. ಸಂಗ್ರಹಣೆ ಯಾವ ಥರ ನಾವು ನಮ್ಮ ಆಹಾರ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತೀವಿ ಅಂತಂದರೆ ಬಿಸಿಲಿನಲ್ಲಿ ಒಣಗಿಸ್ತೀವಿ, ಗೋಣಿ ಚೀಲದಾಗ ತುಂಬಿಸ್ತೀವಿ, ಲೋಹದ ಡಬ್ಬದಲ್ಲಿ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತೀವಿ. ಆಹಾರ ಧಾನ್ಯಗಳೇನು ಮಾಡ್ತೀವಿ? ಅವು ಕೆಡಬಾರ್ದು, ಯಾವ ಹುಳ ಹತ್ತಬಾರ್ದು ಅಂಥೇಳಿ ಏನು ಮಾಡ್ತೀವಿ? ಬೇವಿನ ಎಲೆಯನ್ನು ಹಾಕ್ತೀವಿ. ಮೀನಿನಿಂದ ಕಾಡ್ ಲಿವರ್ ಎಣ್ಣೆಯನ್ನು ಪಡಿತೀವಿ. ವಿಟಮಿನ್ D ಇರುತ್ತೆ ಮೀನಿನಲ್ಲಿ. ಕಾಡ್ ಲಿವರ್ ಎಣ್ಣೆಯನ್ನು